ಎರಡು ಕಡ್ಡಿ 100 ರೂಪಾಯಿ. ಇದು 10 ರೂಪಾಯಿ ಎರಡು. ದುಬಾರಿ ಬೆಲೆಗೆ ತೆಂಗಿನಕಾಯಿ ಮಾರಾಟ. ದೇವರ ದರ್ಶನಕ್ಕೆ ಬರುವ ಭಕ್ತರಿಗೆ ಹೊರೆಯಾದ ಪೂಜಾ ಸಾಮಗ್ರಿಗಳು. ಭಕ್ತರೇ ಎಚ್ಚರ, ಇಲ್ಲಿ ದುಬಾರಿ ಬೆಲೆಗೆ ಮಾರಾಟವಾಗ್ತಿವೆ ಪೂಜಾ ಸಾಮಗ್ರಿಗಳು. ತಾಲೂಕಿನ ನಿರ್ಮಾಣಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಜಾತ್ರೆ ಮಹೋತ್ಸವ ಇನ್ನು 4 ದಿನ ಬಾಕಿ ಇದೆ. ಅದಕ್ಕೂ ಮುನ್ನವೇ ಜಿಲ್ಲೆಯ ವಿವಿಧ ಭಾಗಗಳಿಂದ ಹರಕೆ ತಮ್ಮ ಬೇಡಿಕೆ ಇಷ್ಟಾರ್ಥಗಳನ್ನು ಈಡೇರಿಸಲು ಭಕ್ತರು ದೇವರ ದರ್ಶನಕ್ಕೆ ಆಗಮಿಸುತ್ತಿದ್ದಾರೆ. ಆದರೆ ಈ ದೇವಸ್ಥಾನ ಸಮಿತಿಗೆ ತಹಸೀಲ್ದಾರ್ ರಾಜು ಪಿರಂಗಿ ಅವರೇ ಅಧ್ಯಕ್ಷರಾಗಿದ್ದಾರೆ. ಭಕ್ತರಿಗೆ ಅನುಕೂಲವಾದ ಬೆಲೆಗೆ ಪೂಜಾ ಸಾಮಗ್ರಿಗಳನ್ನು ಮಾರಾಟ ಮಾಡಲು ವ್ಯವಸ್ಥೆಯನ್ನು ಕಲ್ಪಿಸಬೇಕಿತ್ತು, ಇಲ್ಲ ವ್ಯವಸ್ಥೆಯನ್ನು ಮಾಡಬೇಕಿತ್ತು. ಆದರೆ ವ್ಯಾಪಾರ ಹೆಸರಲ್ಲಿ ಭರ್ಜರಿ ವಸೂಲಿ ನಡೆಯುತ್ತಿದೆ. ನೋಡಿ, ಈ ಮಹಿಳೆ ಸಿಂಧನೂರು ತಾಲೂಕಿನಿಂದ ದೇವಿಯ ದರ್ಶನಕ್ಕೆ ಪ್ರತಿ ವರ್ಷದಂತೆ ಬಂದಿದ್ದಾರೆ. 2 ತೆಂಗಿನಕಾಯಿ ಬೆಲೆ ಕೇಳಿ ದಂಗಾಗಿದ್ದಾಳೆ. ನೋಡಿ, 100 ರೂಪಾಯಿ ಕೊಟ್ಟರೆ ಈ ಮಹಿಳೆ 2 ತೆಂಗಿನಕಾಯಿ 90 ರೂಪಾಯಿಗೆ, 2 ಅಗರಬತ್ತಿ 10 ರೂಪಾಯಿಗೆ. ಇಷ್ಟೊಂದು ತುಟ್ಟಿ ಯಾವ ಜಾತ್ರೆಯಲ್ಲಿಯೂ ಮಾರಾಟ ಮಾಡಲ್ಲ ಬಿಡಿ ಎಂದು ಬೇಸರ ವ್ಯಕ್ತಪಡಿಸಿದ್ದಾಳೆ. 2 ಕಡ್ಡಿ 100 ರೂಪಾಯಿ. ಇದು 10 ರೂಪಾಯಿ ಎರಡು. ಖಾಲಿ ಟೈಮಲ್ಲಿ ಎಷ್ಟು ಮಾರ್ತೀರಿ? ಅಮ್ಮಮ್ಮ ಜಾತ್ರೆ ಕೂಡ 40-30 ರೂಪಾಯಿ ಮಾರೈತೆ. ಮೊನ್ನೆ ಜಾತ್ರೆ ಆಯ್ತಲ್ರಿ ಬರತ್ತಂಗಿಗೆ ಮತ್ತೆ ಅಲ್ಲ ರೀ, ಸುಮ್ಮನೆ ಗುಂಡಿಗೆ 10 ರೂಪಾಯಿ ಹೋಗ್ಬಿಡು ಬೇಸಲ್ಲ ದೇವರಿಗೇನು ಮುಟ್ಟುತ್ತದ. ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾಗಿರುವಂಥ ರಾಜು ಪಿರಂಗಿ ಅವರೇ ಬರುವ ಭಕ್ತರಿಗೆ ಹೇಗೆ ಪೂಜಾ ಸಾಮಗ್ರಿಗಳನ್ನು ದುಬಾರಿ ಬೆಲೆಗೆ ಮಾರಾಟ ಮಾಡ್ತಿದ್ದಾರೆ, ಭಕ್ತರಿಗೆ ಆರ್ಥಿಕವಾಗಿ ಹೊರೆಯಾಗುವ ಹಾಗೆ ಮಾರಾಟ ಮಾಡಲು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀರಿ ಅನ್ನೋ ಜನಪರ ವಿಚಾರ ನಮ್ಮದು. ಈಗಲಾದರೂ ವರ್ತಕರ ಮೇಲೆ ಕ್ರಮ ಕೈಗೊಳ್ಳಿ, ಭಕ್ತರಿಗೆ ಕೈಗೆಟುಕುವ ಬೆಲೆಯಲ್ಲಿ ಮಾರಾಟ ಮಾಡಿ ಅನ್ನೋ ಕೂಗು ನಮ್ಮದು. ಅಮ್ಮಮ್ಮ ಜಾತ್ರೆ ಕೂಡ 40-30 ರೂಪಾಯಿ ಮಾರೈತೆ. ಮೊನ್ನೆ ಜಾತ್ರೆ ಆಯ್ತಲ್ರಿ ಬರತ್ತಂಗಿಗೆ